ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ಆ್ಯಂಡ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, SSC JD 2024 ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ನಾವು ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ನ ಮಹಾ ಮ್ಯಾರಥಾನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಎಂದಿನಂತೆ ಇವತ್ತು ಕೂಡ ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಕ್ಲಾಸನ್ನು ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮೊದಲು ಸ್ನೇಹಿತರೆ, ಈ ಲೈವ್ ಕ್ಲಾಸನ್ನು ನೀವು ಕೂಡ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ರಿ. ಸೊ ಈ ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಕ್ಲಾಸ್ನ ಮೊದಲನೇ ಕ್ವಶನ್ಗೆ ಹೋಗೋ ಸಮಯ ಬಂದೈತಿ. ಸೊ ಮೊದಲನೇ ಕ್ವಶನ್ ಏನೈತಿ ಅಂತ ನೋಡೋಣ ಬರ್ರಿ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಮ್ಯಾಥ್ಸ್ ಮಹಾ ಮ್ಯಾರಥಾನ್ ಕ್ಲಾಸ್ನ ಮೊದಲನೇ ಕ್ವಶನ್ ಯಾವುದ್ರ ಮೇಲೆ ಐತಪ್ಪ ಅಂದ್ರೆ LCM HCF ಅನ್ನೋ ಚಾಪ್ಟರ್ ಮೇಲೆ ಐತಿ. ಸೊ ಕ್ವಶನ್ ಏನೈತಿ ನೋಡ್ರಿ, ವಾಟ್ ಈಸ್ ದ LCM ಆಫ್ 57 ಆ್ಯಂಡ್ 93? 57 ಮತ್ತು 93ರ LCM ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕು, ಮೊದಲಿಗೆ 57 93 ಬರ್ಕೊಳ್ಳೋಣ. ಇದರ LCM ತೆಗಿಯೋಣ. ಕಾಮನ್ ಯಾವ ಮಗೆ ಹಾಕೋ 3 ಒಂದೇ 3 9 27 3 3 1 ಅಂದ್ರೆ 19 ಮತ್ತು 31 ಯಾವ್ದಾರ ಮಗೆ ಹಾಕೋಣ ಇಲ್ಲ. 19 31ನ ಇಂಟು ಮಾಡ್ರಿ, ಎಷ್ಟು ಬರ್ತದೆ 31 19 19 19 19 19 57 1 58. ಸೊ 589 ಬರ್ತದ. ಸೊ 589ನ 3ಕ್ಕೆ ಇಂಟು ಮಾಡ್ರಿ, 9 3 27 ಅಂದ್ರೆ ಬಿಡಿ ಸ್ಥಾನದಾಗ ಏನೈತಿಲ್ಲ 7 ಐತಿ. ಸೊ ಬಿಡಿ ಸ್ಥಾನದಾಗ 7 ಇರುವಂಥ ಆಪ್ಷನ್ಗಳು ಯಾವ್ಯಾವ? ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಹಾಗಾಗಿ ಆಪ್ಷನ್ ಬಿ ರಾಂಗ್ ಆನ್ಸರ್, ಆಪ್ಷನ್ ಡಿ ಈಸ್ ರಾಂಗ್ ಆನ್ಸರ್. ಸೊ ಆಪ್ಷನ್ ಎ ಮತ್ತು ಸಿ ಒಳಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡ್ಬೇಕಂದ್ರೆ ಪೂರ್ತಿ ಬಿಡಿಸ್ಬೇಕು. 8 3 24 26 5 3 15 17. ಸೊ 1767 ಇಸ್ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ಈ ರೀತಿ ಲೆಕ್ಕಗಳು ಬಂದಾಗ ಸೊ ಆಪ್ಷನ್ಗಳನ್ನು ಮೊದಲಿಗೆ ನೋಡ್ರಿ ನೀವು. ಸೊ ಕೆಲವೊಂದಷ್ಟು ಆಪ್ಷನ್ಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈ ಬಿಡಿಸ್ತಾನ 7 ಬಂದದ್ಲ, ಸೊ ಇದನ್ನು ಒಂದು ಆಪ್ಷನ್ನಲ್ಲಿ ಕೊಟ್ಬಿಡ್ತಾನೆ. ಸೊ ಅವಾಗ ನಿಮ್ದು ಏನಕತಿ ಅದು ಆಪ್ಷನ್ ರೈಟ್ ಹಾಕಿ ಬಂದುಬಿಡ್ರಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತ ಕುಂದ್ರಬೇಡ ಆ ಲೆಕ್ಕನ. ಸೊ ಈ ಲೆಕ್ಕ ತಿಳಿತಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಇಲ್ಲಿ ಮುಂದಿನ ಲೆಕ್ಕ ನೋಡ್ತಿರ್ಬೋದು, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ that will be divided 52 and 104 leaving remainder 4 and 8 respectively. ಅಂದ್ರೆ ಏನು ಕೇಳಿದಾನಪ್ಪ ಅಂದ್ರೆ ಯಾವ ಅತಿ ದೊಡ್ಡ ಸಂಖ್ಯೆಯನ್ನು 52 ಮತ್ತು 104ರಿಂದ ಭಾಗಿಸಿದಾಗ ಕ್ರಮವಾಗಿ 4 ಮತ್ತು 8 ಶೇಷವಾಗಿ ಉಳಿಯುತ್ತದೆ ಅಂತ ನಿಮಗೆ ಈ ಲೆಕ್ಕದ ಕೇಳಿದಾನ. ಸೊ 16 26 12 48. ಸೊ ಈ 4 ಸಂಖ್ಯೆಗಳಲ್ಲಿ ಯಾವ ಒಂದು ಸಂಖ್ಯೆಯಿಂದ 52 ಮತ್ತು 104 ಭಾಗಿಸಿದಾಗ ರಿಮೈಂಡರ್ 4 ಮತ್ತು 8 ಉಳಿತದೆ ಅಂತ ಕೇಳಿದಾನ. ಸೊ ನೋಡ್ರಿ, 52 ಮತ್ತು 104 ಎರಡು ಯಾವುದರ ಬಗ್ಗೆ ಆಗದವನ್ನ ನೋಡ್ರಿ, ಅಥವಾ 52 ಮತ್ತು 104 ಭಾಗಿಸಿದಾಗ 4 ಮತ್ತು 8 ಶೇಷ ಉಳಿಯುವಂಥ ಯಾವುದಾದ್ರೂ ಒಂದು ಸಂಖ್ಯೆ ಐತ ನೋಡ್ರಿ. ಮೊದಲಿಗೆ ಯಾವುದನ್ನು ನೋಡ್ರಪ್ಪ ಅಂದ್ರೆ ಸೊ ಅತಿ ಚಿಕ್ಕ ಸಂಖ್ಯೆ 12 ಐತಿ. ಸೊ 12ರಿಂದ ಹೋಗತ್ತ ನೋಡ್ರಿ 52 104. ಸೊ 12 3 12 48. ಹೌದು. ಸೊ ಇಲ್ಲಿ ರಿಮೈಂಡರ್ ಎಷ್ಟು ಉಳಿತೈತಿ 4 ಉಳಿತೈತಿ. ಸೊ ಇದು ರೈಟ್ ಆಯ್ತು ನಮಗೆ. ಸೊ 12 96. ಸೊ ಇಲ್ಲಿ ರಿಮೈಂಡರ್ ಎಷ್ಟು ಉಳಿತೈತಿ 8 ಉಳಿತೈತಿ. ಸೊ ಈ ಒಂದು ಸಂಖ್ಯೆ ಏನಾಕತಿ ನಮಗೆ ಅಪ್ಲೈ ಆಕೈತಿ. ಬಟ್ ಅಲ್ಲಿ ಏನು ಕೇಳಿದಾನ, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಅಂದ್ರೆ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾನ. ಸೊ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ಏನು ಮಾಡಬೇಕು, ಸೊ ಇನ್ನು 12ಕ್ಕಿಂತ ದೊಡ್ಡ ಸಂಖ್ಯೆ ಯಾವ ಅದಾವನ ಅವುಗಳನ್ನು ನೋಡ್ಬೇಕು. ಸೊ 12ಕ್ಕಿಂತ ದೊಡ್ಡ ಸಂಖ್ಯೆ ಅದಾವಣ್ಣ ಅಂತಲೇ ನಾವು 26ಕ್ಕೆ ಹೋಗೋದಾಗ್ಲಿ 16ಕ್ಕೆ ಹೋಗೋದಾಗ್ಲಿ 48ಕ್ಕೆ ಹೋಗೋದಾಗ್ಲಿ ಡೈರೆಕ್ಟ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಈಗ 12ರಲ್ಲೇ ಇದು ಭಾಗ ಹೋದಾಗ ಈ ಒಂದು ರೂಲ್ ಅಪ್ಲೈ ಆಗತ್ತೈತಿ. ಸೊ ಆಗ ಏನು ಮಾಡ್ಬೇಕಪ್ಪ ಅಂದ್ರೆ 12ರಲ್ಲೇ ಭಾಗ ಹೋದಾಗ ಈ ರೂಲ್ ಅಪ್ಲೈ ಆಗತ್ತೈತೆ ಅಂದ್ರೆ 12ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತಾವಲ್ಲ ಅವುಗಳಿಂದ ಮಾತ್ರ ಈ ರೂಲ್ ಅಪ್ಲೈ ಆಕೈತೆ. ಸೊ ಹಾಗಾಗಿ 12ರಿಂದ 26 ಭಾಗ ಹೋಗತ್ನ ಇಲ್ಲ. ಹಾಗಾಗಿ ಆಪ್ಷನ್ ಬಿ ಎಲಿಮಿನೇಟ್ ಆಯ್ತು. ಸೊ 12ರಿಂದ 16 ಭಾಗ ಹೋಗತ್ನ ಇಲ್ಲ. ಆಪ್ಷನ್ ಏನು ಎಲಿಮಿನೇಟ್ ಆಯ್ತು. 12ರಿಂದ 48 ಭಾಗ ಹೋಗತ್ನ ಹೌದು ಹೋಗತ್ತೆ. ಸೊ 48 1 48 4 ಉಳಿತು. 48 2 96 8 ಉಳಿತು. ಹೌದು. ಸೊ 4 ಮತ್ತು 8 ಉಳಿತು. ಸೊ ಗ್ರೇಟೆಸ್ಟ್ ನಂಬರ್ ಯಾವ್ದು ಸಿಕ್ತು 48. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಕೆಲವೊಂದಷ್ಟು ಜನ ಡೈರೆಕ್ಟ್ 12ರಲ್ಲಿ ಮಾಡಿ 12ಅನ್ನ ರೈಟ್ ಆಗಿ ಬರ್ತಾರೆ. ಬಟ್ ಕ್ವಶನ್ದಾಗ ಏನೈತೆ ನೋಡ್ರಿ, ಅಕಸ್ಮಾತ್ ಕ್ವಶನ್ದಾಗ ಗ್ರೇಟೆಸ್ಟ್ ಅನ್ನೋದು ಬಿಟ್ಟು ಸ್ಮಾಲೆಸ್ಟ್ ಅಂತ ಕೊಟ್ಟಿದ್ದಂದ್ರೆ 12 ರೈಟ್ ಆನ್ಸರ್ ಆಕಿತ್ತು. ಬಟ್ ಇಲ್ಲಿ ಗ್ರೇಟೆಸ್ಟ್ ಕೊಟ್ಟಾನ, ಗ್ರೇಟೆಸ್ಟ್ ಅನ್ನೋದು ದೊಡ್ಡ ಸಂಖ್ಯೆ. ಸೊ 48 ರೈಟ್ ಆನ್ಸರ್ ಆಗೈತೆ. ಸೊ ಈ ಲೆಕ್ಕ ತಿಳಿತಂತ ಅನ್ಕೊಳ್ತೀನಿ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ ಸ್ನೇಹಿತರೆ. ಸೊ ಮುಂದಿನ ಲೆಕ್ಕ ನೋಡ್ರಿ,
the product of two numbers is 720, if the LCM is 360, then what will be the HCF of these two numbers? ಸೊ ಏನು ಕೇಳಿದಾನಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧವು 720 ಆದರೆ ಅವುಗಳ LCM 360 ಆಗಿದ್ದರೆ ಈ ಎರಡು ಸಂಖ್ಯೆಗಳ HCF ಏನಾಗತ್ತೆ? ಸೊ HCF ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಆಗತ್ತ. ಸೊ ಯಾವುದಾಗತ್ತ ಅಂತ ಕೇಳಿದಾನ. ಸೊ ಇಲ್ಲಿ ಏನು ಮಾಡೋಣ, ಫಸ್ಟ್ ನಿಮಗೊಂದು ಎಲ್ ಸಿ ಎಮ್ ಮತ್ತು HCF ದಾಗ ಒಂದು ರೂಲ್ ಗೊತ್ತಿರಬೇಕು. ಏನಪ್ಪಾ ಅಂದ್ರದು, ಸೊ LCM ಇಂಟು HCF ಈಸ್ ಈಕ್ವಲ್ಸ್ ಟು ಅವೇನು ಮಲ್ಟಿಪಲ್ ಆಫ್ ಟೂ ನಂಬರ್ಸ್. ಹೌದು. ಸೊ LCM ಏನು ಈಗೇನು ಕೇಳಿದಾನ, ಮಲ್ಟಿಪಲ್ ಅಥವಾ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಏನು ಕೊಟ್ಟಾನ, 720 ಕೊಟ್ಟಾನ. ಸೊ ಈ ಫಾರ್ಮುಲಾದಾಗ ಅಪ್ಲೈ ಮಾಡ್ರಿ. ಸೊ HCF ನಮಗೆ ಕೊಟ್ಟಿಲ್ಲ, ಎಚ್ ಹಂಗೆ ಇಟ್ಟನು. LCM ಎಷ್ಟು ಕೊಟ್ಟಾನ, 360 ಕೊಟ್ಟಾನ. ಸೊ ಇಲ್ಲಿ ನಮಗೆ HCF ಬೇಕಾಗಿತ್ತು. HCF ಬೇಕಾದ್ರೆ 360 ಈಚೆ ಕಡೆ ಹೋಗತ್ತೆ. ಸೊ ಈಚೆ ಕಡೆ ಬಂದರೆ ಡಿವೈಡೆಡ್ ಆಗಿ ಬರ್ತೈತಿ. ಈ ಝೀರೋ ಗೆಟ್ ಕ್ಯಾನ್ಸಲ್, 36 ಒಂದಲೇ 36 ಎರಡಲೇ. ಸೊ ನಮಗೆ HCF ಈಸ್ ಈಕ್ವಲ್ಸ್ ಟು ಎಷ್ಟು ಬಂತಪ್ಪ ಅಂದ್ರೆ ಆಪ್ಷನ್ 2 ಬಂತು. ಸೊ 2 ಆಪ್ಷನ್ ಎಲ್ಲಿ ಐತಿ, ಆಪ್ಷನ್ ಸಿ ಇದಾವೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸ್ಬೇಕು. ಸೊ ಈ ಲೆಕ್ಕ ಬಿಡಿಸ್ಬೇಕಂದ್ರೆ ಈ ಫಾರ್ಮುಲಾವನ್ನು ನೀವು ನೆನಪಿಟ್ಕೋಬೇಕು. HCM ಆ್ಯಂಡ್ LCF ಮೇಲೆ ಕೆಲವೊಂದಷ್ಟು ಫಾರ್ಮುಲಾಗಳು ಅದಾವು ಇಂಪಾರ್ಟೆಂಟ್, ಅವುಗಳನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಸೊ ಯಾಕಪ್ಪ ಅಂದ್ರೆ ಈ ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್ ಆಗ್ತವ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ ಸ್ನೇಹಿತರೆ. ಸೊ ಇಲ್ಲಿ ಮುಂದಿನ ಲೆಕ್ಕ ನೋಡ್ತಿರ್ಬೋದು ನೀವು. ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 15 and 45. ಸೊ ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಲೆಕ್ಕದಲ್ಲಿ ಐತಿ. ಸೊ ಥರ್ಡ್ ಪ್ರಪೋರ್ಷನ್ ಫಾರ್ಮುಲಾ ನಿಮ್ಗೆ ಈಗಾಗಲೇ ಕ್ಲಾಸ್ನಲ್ಲಿ ಹೇಳಿದನ್ನ. ಫೈಂಡ್ ದ ಥರ್ಡ್ ಪ್ರಪೋರ್ಷನ್ ಆಫ್ 15 and 45 ಐತಿ. ಸೊ ಇವೆಲ್ಲ ನಾವು ಇವತ್ತು ಬಿಡಿಸಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಸ್ನೇಹಿತರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಕಲೆಕ್ಟ್ ಮಾಡಿದಂಥ ಕ್ವಶನ್ಗಳಾಗಿದ್ದಾವೆ. ಸೊ ಇಲ್ಲಿ ನೋಡ್ರಿ 15 ಮತ್ತು 45ರ ಮೂರನೇ ಅನುಪಾತವನ್ನು ಕಂಡುಹಿಡಿಯೋಣ. ಸೊ ಮೂರನೇ ಅನುಪಾತ ಥರ್ಡ್ ಪ್ರಪೋರ್ಷನ್ ಅನ್ನು ಕಂಡುಹಿಡಿಯುವ ಸೂತ್ರ ಯಾವುದು, B²/A ಆಗ್ತದ. ಹೌದು, B²/A ಥರ್ಡ್ ಪ್ರಪೋರ್ಷನ್ ಅನ್ನು ಕಂಡುಹಿಡಿಯುವ ಸೂತ್ರ. ಸೊ ಇಲ್ಲಿ 15 ಮತ್ತು 45 ಎರಡು ಸಂಖ್ಯೆಗಳದಾವೆ. ಇದರಲ್ಲಿ A ಅನ್ನೋದು 15 ಆಗತ್ತಾ, B ಅನ್ನೋದು 45 ಆಗುತ್ತೆ. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ. 45 × 45 ಡಿವೈಡೆಡ್ ಬೈ 15. ಸೊ ಕೆಲವೊಂದಷ್ಟು ಜನ ಏನು ಮಾಡಕ್ಕೆ ಹೋಗ್ತಾರಪ್ಪ ಅಂದ್ರೆ 45 × 45 ಮಾಡ್ಕೊತ ಕುಂಡ್ರಾಕ್ ಹೋಗ್ತಾರಿ. ಸೊ ಆ ಮೆಥಡ್ ತಪ್ಪಾಗತ್ತೆ ನಿಮ್ದು. ಸೊ 45 × 45 ಗುಣಿಸಿ ಅದಾದ್ಮೇಲೆ 15ರಿಂದ ಭಾಗಿಸಕ್ಕೆ ಹೋದ್ರಪ್ಪ ಅಂದ್ರೆ ನಿಮ್ದು ಟೈಮ್ ವೇಸ್ಟ್ ಆಗತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, 15 ಒಂದಲೇ 15 ಮೂರಲೇ 45. ಸೊ 45 ಮೂರಲೇ ಎಷ್ಟು ಬರ್ತೈತಿ, 135. ಹೌದು, 45 ಮೂರಲೇ 135 ಬರ್ತೈತೆ. ಸೊ ಆಪ್ಷನ್ ಸಿ 135 ಐತೆ. ಆಪ್ಷನ್ ಬಿ 135 ಐತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ನೋಡ್ತಿರ್ಬೋದು ಸ್ನೇಹಿತರೆ, ಈ ತರಹದ ಥರ್ಡ್ ಪ್ರಪೋರ್ಷನ್ ಫೋರ್ತ್ ಪ್ರಪೋರ್ಷನ್ ಲೆಕ್ಕ ಬಂದಾಗ ಸೊ ಈ ತರಹದ ಫಾರ್ಮುಲಾಗಳನ್ನು ನೀವು ನೆನಪಿಡಬೇಕು. ಸೊ ಥರ್ಡ್ ಪ್ರಪೋರ್ಷನ್ ಫಾರ್ಮುಲಾ ಏನೈತಿ, B²/A. ಫೋರ್ತ್ ಪ್ರಪೋರ್ಷನ್ ಫಾರ್ಮುಲಾ ಏನಾಗತ್ತೆ, BC/A ಆಗತ್ತದ. ಸೊ ಇವುಗಳನ್ನು ನೀವು ಇಂಪಾರ್ಟೆಂಟ್ ಆಗಿ ನೆನಪಿಡ್ರಿ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗುವಂಥ ಸಮಯ. ಸೊ ಮುಂದಿನ ಲೆಕ್ಕ ನೋಡ್ತಿರ್ಬೋದು. ಸೊ ಇಲ್ಲೇನೈತಿ ಕ್ವಶನನ್ನು ಚೆನ್ನಾಗಿ ಓದ್ರಿ. ಇಫ್ X is to Y be the ratio of two whole numbers and Z be their HCF, then the LCM of two numbers. ಏನು ಕೇಳಿದಾನಂದ್ರೆ ಎರಡು ಪೂರ್ಣ ಸಂಖ್ಯೆಗಳ ಅನುಪಾತ ಏನಾಗೈತಪ್ಪ ಅಂದ್ರೆ X ಅನುಪಾತ Y ಆಗೈತಂತ, ಮತ್ತು ಅವುಗಳ ಮಸಹ ಎಷ್ಟಾಗೈತಂತ Z ಆಗೈತಂತ. ಹಾಗಿದ್ದರೆ ಅವುಗಳ ಲಸಹ ಎಷ್ಟು ಅಂತ ಕೇಳಿದಾನ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಈ ತರನಾದ ಒಂದು ಲೆಕ್ಕವನ್ನು ಬಂದಾಗ ನೀವು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ನಿಮ್ಗೆ ಇದೇ ಒಂದು ಫಾರ್ಮುಲಾ ಹೇಳಿದಾನೆ. ಸೊ ಏನ, ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ಈಸ್ ಈಕ್ವಲ್ಸ್ ಟು LCM ಇಂಟು HCF. ಹೌದು, ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ಈಸ್ ಈಕ್ವಲ್ ಟು LCM ಇಂಟು HCF ಅಂತ ಬರ್ತದೆ. ಸೊ ಈ ಥರ ಬಂದಾಗ ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಾನ,
ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅನ್ನ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಾನ, ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಾನ. ಸೊ ಅವುಗಳನ್ನು ಯಾವ ರೀತಿ ಇಟ್ಕೋಬೇಕು, ಎಕ್ಸ್ ಇಂಟು y ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಎಷ್ಟು ಕೊಟ್ಟಾನ, ಎಲ್ ಸಿ ಎಮ್ ಕೊಟ್ಟಿಲ್ಲ, ಕಂಡುಹಿಡಬೇಕು, ಇಂಟು ಎಚ್ ಸಿ ಎಫ್ ಅಂದ್ರೆ ಜೆಡ್ ಅಂದಾನ. ಸೊ ಈ ರೀತಿ ಲೆಕ್ಕವನ್ನು ನಾವು ಮಾಡ್ತಿರ್ಬೇಕಾದ್ರೆ ಸೊ ಎಚ್ ಸಿ ಎಫ್ ನಮಗೇನಂದಾನ, ಜೆಡ್ ಅಂದಾನ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅನ್ನು ನಾವು ಮಾಡ್ತಿರ್ಬೇಕಾದ್ರೆ ನಮಗೆ ಇಂಟು ಏನಾಗಬೇಕು, ಜೆಡ್ ಇಂಟು ಆಗ್ಬೇಕು. ಸೊ ಎಕ್ಸ್ ಜೆಡ್ ಇಂಟು ವೈ ಜೆಡ್ ಈಸ್ ಈಕ್ವಲ್ಸ್ ಟು ಎಲ್ ಇಂಟು ಜೆಡ್. ಸೊ ಈ ರೀತಿ ಬಂದಾಗ ಈ ಎರಡರಲ್ಲಿ ಯಾವ್ದು ಕಾಮನ್ ಐತಿ, ಜೆಡ್ ಅನ್ನೋದು ಕಾಮನ್ ಐತಿ. ಎಕ್ಸ್ ವೈ ಡಿವೈಡೆಡ್ ಬೈ ಝಡ್ ಈಸ್ ಈಕ್ವಲ್ಸ್ ಟು ಎಲ್. ಝಡ್ ಯಾಕೆ ಇಲ್ಲಿ ಬಂತು, ಇಲ್ಲಿ ಇಂಟು ಐತಿ, ಇಲ್ಲೇ ಡಿವೈಡೆಡ್ ಬೈ ಈ ಝಡ್ ಗೆಟ್ ಕ್ಯಾನ್ಸಲ್. ಸೊ ಎಲ್ ಸಿ ಎಮ್ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ ಬಂತು. ಸೊ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಅನ್ನೋದು ಯಾವ್ದಾರ ಆಪ್ಷನ್ದಾಗ ಐತನ, ಐತಿ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ಕ್ವಶನ್ ಅನ್ನ ನಿಮಗೆ ಪದೇ ಪದೇ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಅನ್ನೋ ಚಾಪ್ಟರ್ ಮೇಲೆ ಕೇಳ್ತಿದ್ದಾನ ಸ್ನೇಹಿತರೆ. ಈ ಕ್ವಶನ್ಗಳನ್ನ ನೀವು ಚೆನ್ನಾಗಿ ನೋಡ್ಕೊಡ್ರಿ ಮತ್ತು ಬಿಡಿಸುವ ರೀತಿಗಳನ್ನ ನೋಡ್ರಿ. ಯಾಕಪ್ಪ ಅಂದ್ರೆ ಸೊ ಈ ಚಾಪ್ಟರ್ ಮೇಲೆ ನಂಬರ್ಸ್ ಅನ್ನ ಕೊಟ್ಟಿದ್ದ ಅಂದ್ರೆ ಬಿಡಿಸೋದು ಈಸಿ ಆಗ್ತದ. ಬಟ್ ನಿಮಗೆ ಈ ರೀತಿ ಅಲ್ಫಾಬೆಟ್ ಅನ್ನ ಕೊಟ್ಟಿದ್ದಪ್ಪ ಅಂದ್ರೆ ಬಿಡಿಸೋದು ಸ್ವಲ್ಪ ಕಠಿಣ ಆಗ್ತದ. ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ಕೂಡ ನೀವು ನೋಡ್ಕೊಡ್ರಿ. ಸೊ ಇನ್ನು ಮುಂದಿನ ಕ್ವಶನ್ಗೆ ಹೋಗುವಂತ ಸಮಯ ಬಂದೈತಿ. ಸೊ ಕ್ವಶನ್ ನೋಡ್ರಿ ಸ್ನೇಹಿತರೆ, ಇಫ್ 15 ವರ್ಕರ್ಸ್ ಕ್ಯಾನ್ ಅರ್ನ್ 1800 ಇನ್ 10 days, ಫೈಂಡ್ ದ ಅಮೌಂಟ್ ಅರ್ನ್ಡ್ ಬೈ 5 ವರ್ಕರ್ಸ್ ಇನ್ 8 days. ಏನು ಕೇಳಿದಾನಪ್ಪ ಅಂದ್ರೆ 15 ಕೆಲಸಗಾರರು 10 ದಿನಗಳಲ್ಲಿ 1800 ರೂಪಾಯಿಗಳನ್ನು ಗಳಿಸಿದರೆ 5 ಕೆಲಸಗಾರರು 8 ದಿನಗಳಲ್ಲಿ ಎಷ್ಟು ರೊಕ್ಕವನ್ನು ಗಳಿಸ್ತಾರಂತ ಕೇಳಿದಾನ. ಸೊ ಈ ರೀತಿ ಲೆಕ್ಕಗಳು ಬಂದಾಗ ಒಂದು ಫಾರ್ಮುಲಾ ಐತಿ. ಏನಪ್ಪ ಅಂದ್ರೆ M1 D1 T1 divided by W1 is equals to M2 D2 T2 divided by W2. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾನ ನೋಡ್ರಿ ಸ್ನೇಹಿತರೆ. ಸೊ ಮ್ಯಾನ್ಸ್ ಟೋಟಲ್ ಕೆಲಸಗಾರರನ್ನ ಕೊಟ್ಟಿದ್ದಾನ, ದಿನಗಳನ್ನು ಕೊಟ್ಟಿದ್ದಾನ ಮತ್ತು ವರ್ಕನ್ನು ಕೊಟ್ಟಿದ್ದಾನ. ಸೊ ಟೈಮನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಟೈಮನ್ನು ತುಂಬಕ್ಕೆ ಹೋಗ್ಬೇಡ್ರಿ. ಸೊ ಈ ಫಾರ್ಮುಲಾ ಪ್ರಕಾರ ತುಂಬ್ಕೊತ ಹೋಗ್ರಿ. 15 ಕೆಲಸಗಾರರು 10 ದಿನಗಳಲ್ಲಿ 1800 ರೂಪಾಯಿಗಳನ್ನು ಗಳಿಸಿದಾರ. ಹಾಗಾದ್ರೆ 5 ಕೆಲಸಗಾರರು 8 ದಿನಗಳಲ್ಲಿ ಎಷ್ಟು ರೂಪಾಯಿಗಳನ್ನು ಗಳಿಸ್ತಾರ ಅಂದಾಗ ಏನು ಮಾಡಬೇಕು, ಈ ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕು. ಈ ಝೀರೋ ಗೆಟ್ ಕ್ಯಾನ್ಸಲ್ ಆಕತಿ. 5 3 15, 5 1 3 1 3 6 18, 3 60. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 8 ಇಂಟು 60. ಸೊ ಎಕ್ಸ್ ಈಸ್ ಈಕ್ವಲ್ ಟು 8 48, 480. ಸೊ ಈ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸುವಂತ ಹೋಗ್ಬೇಕು ಸ್ನೇಹಿತರೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 480 ಬಂತು. ಸೊ 480 ಆಪ್ಷನ್ ಯಾವುದು, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸ್ಬೇಕು. ಸೊ ಕೆಲವೊಂದಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಈ ಒಂದು ಫಾರ್ಮುಲಾದಲ್ಲಿ ಇವನ್ನೆಲ್ಲ ಫಿಲ್ ಮಾಡಿ ಸೊ ಏನು ಮಾಡ್ತಾರಪ್ಪ ಅಂದ್ರೆ 8 5 40. ಸೊ 40 ಬರ್ಕೋದಾಗಲಿ ಅಥವಾ 15 10 150 ಬರ್ಕೊಂಡು ಡಿವೈಡೆಡ್ ಬೈ 1800ರಿಂದ ಕಡ್ತಾ ಹೊಡೆದು ಇಂಟು 40 ಡಿವೈಡೆಡ್ ಬೈ ಎಕ್ಸ್ ಅಂತ ಇಟ್ಕೊಂಡು ಸೊ ಈ ರೀತಿ ಕಡ್ತಾ ಹೊಡೆದಂತ ಏನಾಗತ್ತಪ್ಪ ಅಂದ್ರೆ ನಿಮಗೆ ಲೆಕ್ಕ ಮಾಡೋ ಮೆಥಡ್ ಲಾಂಗ್ ಹಾಕೊಂತ ಹೋಗತ್ತೆ. ಸೊ ಹಾಗಾಗಿ ಸೊ ನಿಮ್ದು ಇಲ್ಲೇನು ಸಿಂಪ್ಲಿಫಿಕೇಶನ್ ಫಾರ್ಮ್ ಐತಲ್ಲ, ಇಲ್ಲೇ ನೀವು ಡಿವೈಡೆಡ್ ಮಾಡ್ಕೊತ ಹೋದ್ರಿಪ್ಪ ಅಂದ್ರೆ ನಿಮಗೆ ಆದಷ್ಟು ಲೆಕ್ಕ ಈಸಿ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಮುಂದಿನ ಲೆಕ್ಕ ನೋಡ್ರಿ, ಇದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಐತಿ. ಅಖಿಲ್, ಶಾಹಿಲ್ ಆ್ಯಂಡ್ ಅಮಿತ್ ಕ್ಯಾನ್ ಡೂ ಅ ಸರ್ಟೆನ್ ವರ್ಕ್ ಇನ್ 64 days, while Akhil and Shahil can do a same work in 80 days. Then how many days can Amit do a same work? ಏನು ಕೇಳಿದಾರಪ್ಪ ಅಂದ್ರೆ ಅಖಿಲ್ ಮತ್ತು ಶಾಹಿಲ್ ಮತ್ತು ಅಮಿತ್ ಈ 3 ಜನ ಕೂಡ 64 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡ್ತಾರ. ಅಖಿಲ್ ಮತ್ತು ಶಾಹಿಲ್ ಒಂದೇ ಕೆಲಸವನ್ನು 80 ದಿನದಾಗ ಮಾಡ್ತಾರ. ಹಾಗಾದ್ರೆ ಅಮಿತ್ ಒಬ್ಬ ಆ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ. ಸೊ ಇಲ್ಲಿ ನೋಡ್ತಿರ್ಬೋದು ಅಖಿಲ್ ಪ್ಲಸ್ ಶಾಹಿಲ್ ಪ್ಲಸ್ ಅಮಿತ್ ಕೆಲಸವನ್ನು 64 ದಿನದಲ್ಲಿ ಮಾಡಿದಾರ. ಅಖಿಲ್ ಪ್ಲಸ್ ಶಾಹಿಲ್ ಇಬ್ಬರು ಕೂಡ 80 ದಿನದಾಗಿ ಕೆಲಸವನ್ನು ಮಾಡಿದಾರ. ಹಾಗಾದ್ರೆ ಅಮಿತ್ ಒಬ್ಬ ಈ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ ಅಂತ ಕೇಳಿ ಏನು ಮಾಡಬೇಕು, 64 ಇಂಟು 80
ಡಿವೈಡೆಡ್ ಬೈ 80 16 64 16 4 4 16 4 1 4 6 24 4 1 4 4 ಅಂದರೆ 8 4 32 ಸೊ ಟೋಟಲ್ 320 ಸೊ 320 ಸೊ ನಮಗೆ ಆನ್ಸರ್ ಎಷ್ಟು ಬಂತು ಸ್ನೇಹಿತರೆ 320 ಬಂತು. ಸೊ ಈ 320 ಕೇವಲ ಅಮಿತ್ ಒಬ್ಬ ಈ ಕೆಲಸವನ್ನು ಮಾಡ್ಬೇಕಂದ್ರೆ ಎಷ್ಟು ದಿನ ಬೇಕವಂಗ 320 ದಿನಗಳು ಬೇಕಾಗ್ತಾವ ಸ್ನೇಹಿತರೆ. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ LCM ತೆಗೆದು ಅವುಗಳನ್ನು ಬಂದಂಥ ಎಫಿಷಿಯನ್ಸಿ ಅಂತ ಡಿವೈಡೆಡ್ ಮಾಡ್ಕೊತ ಹೋಗ್ತಾರೆ. ಬಟ್ ಆ ಮೆಥಡ್ ನಿಮಗೆ ಲಾಂಗ್ ಆಕೈತಿ. ಸೊ ಹಾಗಾಗಿ ಇದನ್ನೇನು ಮಾಡಿರಿ, ಇವು 3 ಜನ ಕೆಲಸ ಮಾಡಿದ್ದನ್ನು ಒಂದು ಕಡೆ ಇಟ್ಕೊಂಡು 2 ಕೆಲಸ ಮಾಡಿದ್ದನ್ನು ಒಂದು ಕಡೆ ಡಿವೈಡೆಡ್ ಬೈ ಇಲ್ಲಿ ಏನಾಗೈತಿ ಇನ್ನೊಬ್ಬಂದ ಕೇಳಿದಾರು. ಸೊ ಹಾಗಾಗಿ ಮೈನಸ್ ಮಾಡಿ ಅದರಿಂದ ಅದನ್ನು ಡಿವೈಡೆಡ್ ಮಾಡಿರಿ ಟೋಟಲ್ ಮಗ ಈ ಕೆಲಸವು ಸಿಗ್ತೈತಿ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ಇಲ್ಲಿ ಮುಂದಿನ ಲೆಕ್ಕ ನೋಡ್ತಿರ್ಬೋದು, ಇದು ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಐತಿ. ರವಿ ಕ್ಯಾನ್ ಡೆಕೋರೇಟ್ ಅ ವಾಲ್ ಇನ್ 6 hours while Ankit can decorate same wall in 10 hours. ವರ್ಕಿಂಗ್ ಟುಗೆದರ್ ಹೌ ಮೆನಿ ಅವರ್ಸ್ ಫಿನಿಶ್ ದ ವಾಲ್. ಸೊ ಏನು ಕೇಳಿದಾರಪ್ಪ ಅಂದ್ರೆ ರವಿ ಒಂದು ಗುಡಿಯನ್ನು 6 ಗಂಟೆಗಳಲ್ಲಿ ಅಲಂಕರಿಸಿದರೆ ಅಂಕಿತಾ ಅನ್ನಕ್ಕೆ 10 ಗಂಟೆಗಳಲ್ಲಿ ಅದೇ ಗುಡಿಯನ್ನು ಅಲಂಕರಿಸ್ತಾಳೆ. ಹಾಗಾಗಿ ಒಟ್ಟಿಗೆ 2 ಕೂಡಿ ಕೆಲಸ ಮಾಡಿದ್ರೆ ಆ ಗುಡಿಯನ್ನು 8 ಗಂಟೆಯಲ್ಲಿ ಅಲಂಕರಿಸಬಹುದು ಅಂತ ಕೇಳಿದಾರ. ಸೊ ಇದನ್ನು ಯಾವ ರೀತಿ ಮಾಡಬೇಕು, 6 ಗಂಟೆಯಲ್ಲಿ ರವಿ ಮಾಡಿದಾನ. ಸೊ ಅಂಕಿತಾ ಎಷ್ಟು ಗಂಟೆಗೆ ಮಾಡ್ತಾಳೆ, 10 ಗಂಟೆಗೆ ಮಾಡ್ತಾಳೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು, 6 × 10 ಡಿವೈಡೆಡ್ ಬೈ ಟುಗೆದರ್ ಅಂದಾನ ಪ್ಲಸ್ ಮಾಡಿರಿ 16 2 8 2 5 2 4 2 3 ಸೊ 3 5 15 ಡಿವೈಡೆಡ್ ಬೈ 4 4 1 4 3 12 ಸೊ 3 ಇತ್ತು ಫೈಂಡ್ ಕೊಡ 30 ಆಯಿತು. ಸೊ 4 7 28 ಸೊ ಮತ್ತು 4 5 20 ಸೊ 3.75 ಬಂತು. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ರೀತಿ ನಮಗೆ ಟುಗೆದರ್ ಅಂತ ಕೊಟ್ಟಾಗ ಏನು ಮಾಡಬೇಕು, ಅವುಗಳನ್ನು 2 ಇಂಟು ಮಾಡಿ ಡಿವೈಡೆಡ್ ಬೈ ಪ್ಲಸ್ ಅಂತ ಡಿವೈಡ್ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ನಮಗೆ ಎಷ್ಟು ಬಂತು 3.75. ಅವರಿಬ್ಬರು ಕೂಡಿ ಒಟ್ಟಿಗೆ ಕೆಲಸ ಮಾಡಿದ್ರೆ 3.75 hours ಅವರು ಆ ಗೋಡೆಯನ್ನು ಅಲಂಕರಿಸ್ತಾರಂತ. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ ಸ್ನೇಹಿತರೆ. ಸೊ ಮುಂದಿನ ಲೆಕ್ಕ ನೋಡ್ರಿ, ಇಫ್ ದ HCF ಆಫ್ 2 numbers ಈಸ್ 8 ದೆನ್ ಹೌ. ಸೊ ಈ ಲೆಕ್ಕವನ್ನೇ ಸೊ ಈಗಾಗಲೇ ನಾವು ಬಿಡಿಸಿದ ಸ್ನೇಹಿತರೆ. 2 ಸಂಖ್ಯೆಗಳ HCF 8 ಆಗಿದ್ರೆ ಕೆಳಗಿನವುಗಳಲ್ಲಿ ಅವುಗಳ LCM ಯಾವುದೂ ಆಗಿರುವುದಿಲ್ಲ ಅಂತ ಕೇಳಿದಾನ. ಸೊ HCF ಅನ್ನೋದು 8 ಆಗಿದ್ರೆ ಈ ಆಪ್ಷನ್ದಾಗ ಯಾವುದು ಇದರ LCM ಅಲ್ಲ ಅಂತ ಕೇಳಿದಾನ. ಸೊ HCF ಯಾವಾಗಿದ್ರು ಏನಾಗಿರ್ತೈತಿ, ಒಂದರ ಆ ಸಂಖ್ಯೆಗಳ ಮಲ್ಟಿಪಲ್ ಆಗಿರ್ತೈತಿ. ಸೊ ಹಾಗಾಗಿ 8ರ ಮಗ್ಯಾಗ ಯಾವ್ಯಾವ ನೋಡ್ರಿ, 8ರ ಮಗ್ಯಾಗ 68 ಐತೆನ. ಸೊ 68 ಇಲ್ಲ, 8 8 64 ಐತಿ, ಬಟ್ 68 ಇಲ್ಲ. ಸೊ 48 ಐತೆ, 8 6 48 ಐತಿ. ಸೊ ಐತಿ 8 9 72 ಐತಿ, 8 3 24. ಸೊ ಹಾಗಾಗಿ ಕೆಳಗಿನ ಅವುಗಳಾಗ 8 HCF ಯಾವುದು LCM ಆಗಿರೋದಿಲ್ಲ, 68 LCM ಆಗಿರೋದು. ಸೊ ಹಾಗಾಗಿ ಆಪ್ಷನ್ ಎ ಈಸ್ 68 ಈಸ್ ರೈಟ್ ಆನ್ಸರ್ ನಮ್ದು. ಸೊ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗುವಂಥ ಸಮಯ. ಸೊ ಮುಂದಿನ ಲೆಕ್ಕ ನೋಡ್ರಿ, ಇದು ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಐತಿ. ಪ್ರಸಾದ್ ಅಲೋನ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 144 days. ಹೌ ಮೆನಿ ಪೀಪಲ್ ವಿತ್ ದ ಸೇಮ್ ಎಫಿಷಿಯನ್ಸ್ ಆಫ್ ಪ್ರಸಾದ್ ವೈರ್ ರಿಕ್ವೈರ್ಡ್ ದ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 16 days. ಸೊ ಏನಕ್ಕೆ ಇದಾರಪ್ಪ ಅಂದ್ರೆ ಪ್ರಸಾದ್ ಒಬ್ಬ 144 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸ್ತಾನಂತ. ಹಾಗಾದ್ರೆ ಅದೇ ಕೆಲಸವನ್ನು 16 ದಿನದಾಗ ಪೂರ್ಣ ಮಾಡೋಕ್ಕೆ ಅವನಷ್ಟೇ ದಕ್ಷತೆಯನ್ನು ಹೊಂದಿರುವ ಎಷ್ಟು ಜನ ಬೇಕಾಕರಂತ ಕೇಳಿದಾನ. ಸೊ ಇಲ್ಲಿ ನೋಡ್ತಿರ್ಬೋದು, ಫಸ್ಟ್ ಹಿಂಟ್ ಏನು ಕೊಟ್ಟಾರ, ಪ್ರಸಾದ್ ನಾಮ 144 ದಿನದಾಗ ಮುಗಿಸ್ತಾನಂತ. ಹಾಗಾದ್ರೆ ಎಷ್ಟು ಜನ 16 ದಿನದಾಗ ಮುಗಿಸ್ತಾರೋ ಅಂತ ಕೇಳಿದಾನ. ಸೊ ಇಲ್ಲಿ ಏನಾಗೈತಿ, ಒಬ್ಬವ 144 ದಿನದಾಗ ಮುಗಿಸ್ತಾ ಇರ್ತಾನಂದ್ರೆ ಎಷ್ಟು ಜನ 16 ದಿನದಾಗ ಮುಗಿಸ್ತಾರಂತ ಹಾಕಿದಾಗ ಏನು ಮಾಡಬೇಕು, ಸೊ ಈ ಎಕ್ಸ್ನ ಬೆಲೆ ನಮಗೆ ಗೊತ್ತಾಗಬೇಕಾಗೈತಿ ಈಗ. ಸೊ ಹಾಗಾಗಿ ಎಕ್ಸ್ನ ಬೆಲೆ ಗೊತ್ತಾಗಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 1 × 144 ಡಿವೈಡೆಡ್ ಬೈ 16 ಆಗುತ್ತದೆ. ಸೊ 16 ಮಗೆ 144. ಸೊ ಅಷ್ಟು ಬೇಡ ನಮಗೆ, 16 ಮಗೆ ಬರಲ್ಲ ಅಂದ್ರೆ 8 2 16 8 1 8 8 8 64. ಸೊ 2 1 2 9. ಸೊ
ಎಕ್ಸ್ ಈಸ್ ಈಕ್ವಲ್ ಟು 9. ಸೊ ಹಂಗತ್ರ ಪ್ರಸಾದನಷ್ಟ ಎಫಿಸಿಯನ್ಸಿ ಇರೋರು 9 ಜನ ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಪ್ರಸಾದನಷ್ಟ ಎಫಿಸಿಯನ್ಸಿ ಇರೋರು 9 ಜನ ಈ ಕೆಲಸವನ್ನು 16 ದಿನದಾಗ ಮುಗಿಸ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾದ ಲೆಕ್ಕಗಳು ಬಂದಾಗ ಈ ರೀತಿಯಾಗಿ ನೀವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು. ಸೊ ಈ ರೀತಿಯಾಗಿ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನು ನೀವು ಈ ರೀತಿ ಶಾರ್ಟ್ಕಟ್ ಮಾಡಿ ಬಿಡಿಸ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದಂಥ ಕ್ವಶನ್ಗಳಾಗಿದ್ದಾವೆ. ಸೊ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಲೈವ್ ಕ್ಲಾಸನ್ನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ನು ನಾವು ಮುಂದಿನ ಅಂದ್ರೆ ನಾಳೆಯ ಮಹಾ ಮ್ಯಾರಥಾನ್ನ 7 ಗಂಟೆ ಲೈವ್ ಕ್ಲಾಸಿಗೆ ಸಿಗೋಣ. ಸೊ ಅಲ್ಲಿವರೆಗೂ ನೀವು ಈ ಲೆಕ್ಕವನ್ನು ಬಿಡಿಸ್ತಾ ಇರಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ಅಂತ ಹೇಳ್ತಾ, ಸೊ ಈ ಒಂದು ಮಹಾ ಮ್ಯಾರಥಾನ್ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಇನ್ನೂ ಒಂದು ಮಾತುಗಳನ್ನು ಏನು ಹೇಳಬೇಕಪ್ಪ ಅಂದ್ರೆ, ನಮ್ಮ ಈ PW ಅಂದರೆ ಪ್ಯಾರಾಮಿಲಿಟರಿಯನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷ್ ಮತ್ತು ರೀಸನಿಂಗ್ ಕ್ಲಾಸ್ಗಳು ಕೂಡ ನಡೀತಾ ಇದ್ದಾವೆ. ಸೊ ಆ ಕ್ಲಾಸ್ಗಳನ್ನು ಕೂಡ ನೀವು ನೋಡಬಹುದು. ಸೊ ಆ ಕ್ಲಾಸ್ಗಳನ್ನು ಏನಾದರೂ ನೀವು ನೋಡಿ ಬಯಸಿದ್ರೆ ಅಥವಾ ನಮ್ಮ ಪ್ರಿವಿಯಸ್ ಮ್ಯಾಥ್ಸ್ ಕ್ಲಾಸ್ಗಳನ್ನು ಕೂಡ ನೀವು ನೋಡಿ ಬಯಸಿದ್ರೆ ನಮ್ಮ ಪ್ಯಾರಾಮಿಲಿಟರಿಯನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ನ ಕ್ಲಾಸ್ಗಳು ಸಿಗ್ತಾವೆ ಸ್ನೇಹಿತರೆ. ಸೊ ನೀವು ನೋಡ್ರಿ ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾವುದಾದ್ರೂ ಈ ಸಬ್ಜೆಕ್ಟ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸೊ ಅವ್ರಿಗೂ ಕೂಡ ಕಲಿಬೇಕಂತ ಆಸೆ ಇದ್ದರೆ ಸೊ ಅವ್ರಿಗೂ ಕೂಡ ಈ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಮಹಾ ಮ್ಯಾರಥಾನ್ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಸಿಗೋಣ ಸ್ನೇಹಿತರೆ. ಜೈ ಹಿಂದ್.